ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನ್ಯೂಸ್ ನಂಬರ್ 1. TCS gets rupees 8,000 crore deal from JLR. TCS ಅವರು ಅನೌನ್ಸ್ ಮಾಡಿದ್ದಾರೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಜಾಕ್ವಾರ್ ಲ್ಯಾಂಡ್ ರೋವರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ಗೆ. ಮತ್ತೆ ಪಾರ್ಟ್ನರ್ಶಿಪ್ ಇಸ್ ವ್ಯಾಲ್ಯೂಡ್ ಅರೌಂಡ್ 8,300 crore ಫಾರ್ ದ ನೆಕ್ಸ್ಟ್ 5 years. ಮತ್ತೆ TCS ಅವರು ಟೆಕ್ನಾಲಜಿ ಸೊಲ್ಯೂಷನ್ ಎನ್ಹಾನ್ಸಿಂಗ್ JLR ಎಫಿಷಿಯನ್ಸಿ, ಸಸ್ಟೈನಬಿಲಿಟಿ ಅಂಡ್ ಕಾಂಪಿಟಿಟಿವ್ನೆಸ್ ಟು ಪ್ರೊವೈಡ್ digital services for their clients as far as the JLI is concerned. ಈ ಡೀಲ್ ಬಂದ್ಮೇಲೆ ಬ್ರೋಕರೇಜ್ ಫರ್ಮ್ಗಳು TCS ನ ಟಾರ್ಗೆಟ್ ಪ್ರೈಸ್ ನ ಮೇಲೆ ಕೆತ್ಕೊಂಡೋಗಿದ್ದಾವೆ. ಗೋಲ್ಡ್ಮನ್ ಸ್ಯಾಕ್ಸ್ ಹೇಳ್ತಾರೆ ಟಾರ್ಗೆಟ್ ಪ್ರೈಸ್ 3,930, KR ಚೋಕ್ಸಿ 3,915 ಮತ್ತು ರಿಲಯನ್ಸ್ ಸೆಕ್ಯೂರಿಟೀಸ್ 3,882. ಈಗ ನ್ಯೂಸ್ ನಂಬರ್ 2. L&T rallies 2% ಡ್ಯೂ ಟು 24,000 crore ಆರ್ಡರ್. ವರದಿಗಳ ಪ್ರಕಾರ L&T ಅವರಿಗೆ ಒಂದು ಆರ್ಡರ್ ಬರ್ತಾ ಇದೆ 24,000 ಕೋಟಿ ಹೊರತು ಸೌದಿ ಅರಾಮ್ಕೋ ಗ್ಯಾಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇಂದ. L&T ಇಸ್ ಅ ಪ್ರಿಫರ್ಡ್ ಕಾಂಟ್ರಾಕ್ಟರ್ ಈ ಗ್ಯಾಸ್ ಪ್ರೊಸೆಸಿಂಗ್ ಪ್ಲಾಂಟಿಗೆ. ಅದರಿಂದಾಗಿ L&T ಶೇರ್ ಇವತ್ತು 2% ಮೇಲೆ ಹೋಯಿತು. ಇಷ್ಟೇ ಅಲ್ಲ, ಮಾರ್ಚ್ 2023 L&T ಆರ್ಡರ್ ಬುಕ್ 3,99,526 ಕೋಟಿ ಇತ್ತು, ರಿಫ್ಲೆಕ್ಟಿಂಗ್ 100% ರೈಸ್ ಇಯರ್ ಟು ಇಯರ್ ಬೇಸಿಸ್ ಮೇಲೆ. ಈಗ ನ್ಯೂಸ್ ನಂಬರ್ 3. G20 ಸಮಿಟ್ ಫ್ರಮ್ 9th ಸೆಪ್ಟೆಂಬರ್ ಇನ್ ಡೆಲ್ಲಿ. G20 ಕಂಟ್ರಿ ಸಮಿಟ್ ಆಗ್ತಾ ಇದೆ ನ್ಯೂ ಡೆಲ್ಲಿಯಲ್ಲಿ 9th 10th ಸೆಪ್ಟೆಂಬರ್. ದ ಹೆಡ್ ಆಫ್ ದ ಕಂಟ್ರೀಸ್ ಅದನ್ನ ಅಟೆಂಡ್ ಆಗ್ತಾ ಇದ್ದಾರೆ. US ಪ್ರೆಸಿಡೆಂಟ್ ಜೋ ಬಿಡನ್, UK ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್, ಸೌದಿ ಅರೇಬಿಯಾ ಕಿಂಗ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಸಾದ್. ಬೇರೆ ಬೇರೆ ಟಾಪಿಕ್ ಗಳನ್ನು ಡಿಸ್ಕಸ್ ಮಾಡ್ತಾರೆ ಫಾರ್ ದ ಬೆನಿಫಿಟ್ ಆಫ್ ಆಲ್ ದ ಮೆಂಬರ್ಸ್. ಮತ್ತೆ ಅದರಿಂದಾಗಿ ಡೆಲ್ಲಿಯಲ್ಲಿ ಬೇಕಾದಷ್ಟು ಟ್ರಾಫಿಕ್ ರಿಸ್ಟ್ರಿಕ್ಷನ್ಸ್ ಇರಬಹುದು. ಈಗ ನ್ಯೂಸ್ ನಂಬರ್ 4. ಗವರ್ಮೆಂಟ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ವೀಕ್. ಶೇರ್ಸ್ ಆಫ್ ದಿ ಗವರ್ಮೆಂಟ್ ಆಯಿಲ್ ಮಾರ್ಕೆಟಿಂಗ್ ಕಂಪನಿ HPCL, BPCL, IOC ಕಳೆದ ಕೆಲವು ದಿನಗಳಿಂದ ಆಗಸ್ಟ್ ಅಲ್ಲಿ ಕೆಳಗೆ ಹೋಗ್ತಾ ಇದೆ. ಯಾಕಂದ್ರೆ ಗ್ಲೋಬಲ್ ಕ್ರೂಡ್ ಪ್ರೈಸಸ್ ಅದು ಮೇಲಕ್ಕೆ ಹೋಗ್ತಾ ಇದೆ ಮತ್ತು ಡಿಸ್ಕೌಂಟ್ ಏನಿದೆ ರಷ್ಯನ್ ಆಯಿಲ್ ಅದು ಕೂಡ ಕಮ್ಮಿ ಆಗ್ತಾ ಇದೆ. ಕ್ರೂಡ್ ಆಯಿಲ್ ಸದ್ಯಕ್ಕೆ ಒಂದು ಬ್ಯಾರಲ್ಗೆ $90 ಮತ್ತೆ 10 months ಹೈಯಲ್ಲಿದೆ. ಆಯಿಲ್ ಮಾರ್ಕೆಟಿಂಗ್ ಕಂಪನಿಯವರು ತಮ್ಮ ರೇಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಭಾರತದಲ್ಲಿ ಹೈ ಇನ್ಫ್ಲೇಷನ್ ಇದೆ ಮತ್ತು ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಈಗ ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಟಾಟಾ ಕನ್ಸ್ಯೂಮರ್ ಶೇರ್ಸ್ ಇವತ್ತು 2.5% ಕೆಳಗೆ ಬಿತ್ತು. ಯಾಕಂದ್ರೆ ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಹಳದಿರಾಮ್ದು ಸ್ಟೇಕ್ಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಒಂದು ಗುಸುಗುಸು ನ್ಯೂಸ್ ಇತ್ತು, ನಮ್ಮ ಟಾಟಾ ಕನ್ಸ್ಯೂಮರ್ ಕಂಪನಿಯವರು 51% ಹಳದಿರಾಮ್ಸ್ ಶೇರ್ಗಳನ್ನು ತಗೊಳ್ತಾರೆ ಅಂತ. ಅದರಿಂದಾಗಿ ಇನ್ನ 4% ಮೇಲಕ್ಕೆ ಹೋಗಿದ್ದು ಕೆಳಗೆ ಹೋಗಿದೆ ಇವತ್ತು. ವರದಿಗಳ ಪ್ರಕಾರ ಪೇಟಿಎಂನವರು ಅನೌನ್ಸ್ ಮಾಡಿದ್ದಾರೆ, ನಾವು ಇನ್ಶೂರೆನ್ಸ್ ಬಿಸ್ನೆಸ್ಗೆ ಎಂಟರ್ ಆಗೋದಿಲ್ಲ, ಕೇವಲ ಫೋಕಸ್ ಆನ್ ಪೇಮೆಂಟ್ಸ್ ಅಂಡ್ ಲೋನ್ಸ್ ಬಿಸ್ನೆಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಕಂಟಿನ್ಯೂ ಆಗುತ್ತೆ.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.